ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ಮೊನ್ನೆ ಮೈನನ ಮನೆಗೆ ಹೋಗಿದ್ದೆ ಶನಿವಾರ. ಮತ್ತು ಭಾನುವಾರ ಎದ್ದು ತಿಂಡಿಗೆ ಪ್ರವೀಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಮತ್ತು ಸಾಯಂಕಾಲ ಅಲ್ಲಿ ಬಿಟ್ಟಾಗ 5 ಕಾಲಾಗಿತ್ತು. ಅಲ್ಲಿಂದ ನಾನು ಬಸ್ಸಲ್ಲಿ ಬಂದೆ. ಮೋನಮ್ಮ ಮತ್ತು ಕೌಶಿ ಗಾಡಿಯಲ್ಲಿ ಬಂದರು. ನಾನು ಎಲೆಕ್ಟ್ರಾನಿಕ್ ಸಿಟಿ ಬರ್ತಾ ಇದ್ದಾಗೇ ಮಳೆ ಸ್ಟಾರ್ಟ್ ಆಯಿತು. ಮೋನಮ್ಮ ಫೋನ್ ಮಾಡಿಬಿಟ್ಟು ಈ ಥರ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಬರ್ತಾಯಿತ್ತು ಮಳೆ, ಅಂದರೆ ಹನಿ ಉದುರ್ತಾ ಇತ್ತು ಅಷ್ಟೇ, ಜೋರು ಮಳೆ ಏನಿಲ್ಲ. ಅದಾದಮೇಲೆ ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಮುಂದಕ್ಕೆ ಹೋದರೆ ಅಲ್ಲಿ ಜೋರು ಮಳೆ ಬರ್ತಾಯಿದೆ ನಮ್ಮ ಮನೆ ಹತ್ರ ಎಲ್ಲ. ಆಮೇಲೆ ನಾನು ಬಸ್ ಇಳಿದು ಮನೆಗೆ ಬರೋದ್ರೊಳಗಡೆ ಸ್ವಲ್ಪ ಅಂದರೆ ಜೋರು ಅಂದರೆ ಸ್ವಲ್ಪ ದಪ್ಪ ಹನಿನೇ, ಅದು ತುಂಬ ಜೋರು ಮಳೆ ಏನಲ್ಲ. ಮನೆಗೆ ಬರೋದ್ರೊಳಗಡೆ ಸ್ವಲ್ಪ ನೆಂದೋಗ್ಬಿಟ್ಟಿದೆ. ಮತ್ತು ಬಂದಮೇಲೆ ಯಾವುದೇ ವಿಡಿಯೋ ಮಾಡಿಲ್ಲ. ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ತಿಂಡಿ ಎಲ್ಲ ಆಯಿತು. ಇವಾಗ ಬಟ್ಟೆನೂ ಕೂಡ ಮಿಷಿನ್ಗೆಲ್ಲ ಹಾಕಾಯಿತು. ಕೆಲಸಗಳಿದೆ ಮಾಡೋದಕ್ಕೆ, ಮಾಡಬೇಕು. ವೆದರು ಬಿಸಿಲೇ ಇಲ್ಲ ಇವತ್ತಂತೂ. ಅದಕ್ಕೆ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಟಿಪ್ಸು ಯಾವುದಾದ್ರೂ ಇದೆಯಾ ನೋಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಮತ್ತು ಲಾಗ್ನ ಮಧ್ಯಾಹ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಮೈನನ ಮನೆಗೆ ಹೋಗಿದ್ವಲ್ಲ, ಕೌಶಿ ಪ್ರವೀಣನ ಫಂಕ್ಷನಲ್ಲಿ ಉಪ್ಪಿನಕಾಯಿ ತೊಗೊಬಂದಿದ್ರು. ಆ ಉಪ್ಪಿನಕಾಯಿನ ಇವನು ತೊಗೊಂಡೋಗಮ್ಮ ಚೆನ್ನಾಗಿದೆ ಅಂತ ಹೇಳಿದೆ. ಯಾಕೆಂದರೆ ಅವನು ಅಲ್ಲೇ ಉಳ್ಕೊಬಿಟ್ಟ. ನಾನು ಬಂದುಬಿಟ್ಟೆ ಫಂಕ್ಷನಲ್ಲಿ. ಆವಾಗ ಹೇಳಿದೆ ತೊಗೊಂಡೋಗಮ್ಮ ಅಂತ. ನಾನೇನು ಮಾಡಿದೆ, ಮೈನನಿಗೆ ಜಾಸ್ತಿ ಎಲ್ಲ ಹಾಕ್ಬೇಡ, ಯಾರೂ ತಿನ್ನಲ್ಲ, ಮೋನಮ್ಮನೂ ತಿನ್ನಲ್ಲ, ನಾನು ತಿನ್ನಲ್ಲ, ಕೌಶಿ ಒಬ್ಬನೇ ತಿನ್ನೋದು, ಅದಕ್ಕೆ ಸ್ವಲ್ಪನೇ ಹಾಕು ಅಂತ ಹೇಳಿದೆ. ಅವಳು ಅದೇ ಥರನೇ ಸ್ವಲ್ಪ ಹಾಕಿದ್ಲು. ನಾನು ಅದನ್ನು ತೊಗೊಬಂದು ಇಟ್ಟಿದ್ದೆ. ಚೆನ್ನಾಗಿದೆ ಅಂತೇಳಿ ಏನು ಮಾಡಿದೆ, ಇವನು ಎಲ್ಲ ಖಾಲಿ ಮಾಡಿಬಿಟ್ಟ. ಇನ್ನೊಂದು ಸ್ವಲ್ಪ ಅಷ್ಟೇ ಇದ್ದಿದ್ದು. ಅದಕ್ಕೆ ಹೋಗಿದ್ನಲ್ಲ, ಆವಾಗ ಹೇಳಿದೆ ಮೈನನಿಗೆ ಉಪ್ಪಿನಕಾಯಿ ಎಲ್ಲ ಖಾಲಿಯಾಗೋಯ್ತಾ ಅಂತೇಳಿ. ಇತ್ತು ರೇಖಕ್ಕ, ನಾನು ತಿನ್ನಲ್ವಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲಕ್ಕ ಕೊಟ್ಬಿಟ್ಟೆ. ಈಗ ಇಷ್ಟು ಇಟ್ಕೊಂಡಿದ್ದೀನಿ, ಅದನ್ನು ನಾನು ತಿನ್ನಲ್ಲ, ತೊಗೊಂಡೋಗು ಅಂತ ಹೇಳಿದ್ಲು. ನಾನು ಈ ಥರ ಸ್ಟೋರಿ ಹೇಳಿದ್ನಲ್ಲ, ಕೌಶಿ ಈ ಥರ ಹೇಳ್ತಾ ಇದ್ದ ಕಣೆ ಅಂದಿದ್ದಕ್ಕೆ, ಇದನ್ನು ತೊಗೊಂಡೋಟೋಗು, ನಾನು ತಿನ್ನಲ್ಲ ಅಂತ ಹೇಳಿದ್ಲು. ಅದಕ್ಕೆ ಅದನ್ನು ತೊಗೊಬನ್ನಲ್ಲ, ಹಳೇದು ಮತ್ತು ಅವಳು ಕೊಟ್ಟಿದ್ದೆರಡನ್ನೂ ಒಂದೇ ಬಾಟಲಲ್ಲಿ ಹಾಕಿಡೋಣ ಅಂದ್ಬಿಟ್ಟು ಇಲ್ಲಿ ಹಾಕಿಡ್ತಾಯಿದ್ದೀನಿ. ಹಾಗೆ ಬರಬೇಕಾದ್ರೆ ಇವನೇನು ಮಾಡಿದ್ದಾನೆ, ನಾನು ಹೇಳ್ದೆ ಮೈನಂಟಿ ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟಿದೆ ಅಂತ ಹೇಳಿದ್ದೆ. ಅದಕ್ಕೆ ಅವನು ಉಪ್ಪಿನಕಾಯಿ ಅಂದ ತಕ್ಷಣ ನೆನಪಾಗ್ಬಿಟ್ಟು ಮೋನಮ್ಮ ಹೇಳ್ತಾಯಿದ್ರು, ಅಂದರೆ ಅಲ್ಲಿಗೆ ಪ್ರವೀಣನ ಮನೆಗೆ ಬಂದಿದ್ರಲ್ಲ, ಆವಾಗ ಫಿಶ್ ತೊಗೊಬಂದಿದ್ರು. ಅಲ್ಲಿ ಈ ಥರ ಫ್ರಾನ್ಸ್ದು ಉಪ್ಪಿನಕಾಯಿ ಇದೆ ಕಣೋ ಅಂತ ಹೇಳಿದರು. ಇದು ಸುಮಾರು ಚಿಕ್ಕವನಿದ್ದಾಗ ತಂದಿದ್ದ, ಅವನು ತಿಂತಾಯಿದ್ದ. ಅದಕ್ಕೆ ಈ ಥರದ್ದು ಇದೆ ನೋಡು, ನೀನು ಬಿಗ್ ಮಾರ್ಕೆಟಲ್ಲೆಲ್ಲ ತೊಗೊಂಡಿದ್ಯಲ್ಲ, ಸೇಮ್ ಅದೇ ಥರದ್ದೇ ಇದೆ, ತೊಗೋ, ಚೆನ್ನಾಗಿದೆ, ನೀನು ತಿಂದಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ಇವ್ನಿಗೆ ನೆನಪಿದೆ, ಹೌದು ನಾನು ಚಿಕ್ಕದ್ರಲ್ಲಿದ್ದಾಗ ತಿಂದಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಅಲ್ಲೋಗಿ ಅಂದರೆ ಗಾಡಿಯಲ್ಲಿ, ನಾನು ಬಸ್ಸಲ್ಲಿ ಬಂದೆ, ಅವರಿಬ್ಬರು ಗಾಡಿಯಲ್ಲಿ ಬಂದ್ರಲ್ಲ, ಆವಾಗ ಹೋಗ್ಬಿಟ್ಟು ಅದು ಮಂಗಳೂರು ಏನೋ ಇದೆ ಅಂತ ಹೆಸರು ಗೊತ್ತಿಲ್ಲ ನನಗೆ, ಅಲ್ಲಿ ಬರೀ ಫಿಶ್ದೇ ಸಿಗುತ್ತೆ, ಅಲ್ಲಿ ಇದ್ರದ್ದು ಸಿಕ್ತು ಉಪ್ಪಿನಕಾಯಿ ಅಂದ್ಬಿಟ್ಟು ತೊಗೊಬಂದಿದ್ದ. ಇದು ಈ ಸೀಗಡಿ ಏನಂದರೆ ತುಂಬ ದಪ್ಪ ಸೀಗಡಿ ಅಲ್ಲ, ತುಂಬ ಅಂದರೆ ತುಂಬ ಚಿಕ್ಕ ಸೀಗಡಿ. ನಿಮಗೆ ಇಲ್ಲಿ ನೋಡ್ಬೋದು, ನೋಡುವಾಗ ದಪ್ಪ ಸೀಗಡಿ ಅನಿಸುತ್ತೆ, ಆದರೆ ಒಳಗಡೆ ಬೆಳ್ಳುಳ್ಳಿ ಎಲ್ಲ ಇದೆ. ಆದರೆ ಅದು ತುಂಬ ಚಿಕ್ಕ ಸೀಗಡಿ ಬರುತ್ತೆ ಅದು. ಆಮೇಲೆ ಸರಿ ಆಯಿತು ಬಿಡು ಅಂದ್ಬಿಟ್ಟು ಅದಕ್ಕೆ ನನಗೆ ಟೇಸ್ಟ್ ಮಾಡು ಅಂತ ಹೇಳ್ತಾನೆ. ನನಗಂತೂ ಇಷ್ಟನೇ ಇಲ್ಲ, ಯಾಕೆಂದರೆ ಇವಾಗಲ್ಲ ಯಾವಾಗಲೂ ಅಷ್ಟೇ ಉಪ್ಪಿನಕಾಯಿ ಮತ್ತು ಖಾರ, ಉಪ್ಸಾರು ಖಾರ ಮಾಡಿದ್ರು ಅಷ್ಟೇ, ನಾನು ಉಪ್ಪು ಸಾಂಬಾರಿಗೆ ಖಾರ ಮಿಕ್ಸ್ ಮಾಡಿರ್ತೀನಲ್ವ, ಅದನ್ನು ಅಷ್ಟೇ ತಿನ್ನೋದು. ಮತ್ತು ಉಪ್ಸಾರಿಗೆ ಖಾರ ಹಾಕ್ಕೊಂಡು ತಿನ್ನಲ್ಲ ಎಕ್ಸ್ಟ್ರಾ, ನನಗೆ ಅದೇ ಸಾಕು, ಲೈಟಾಗಿ ಹಾಕ್ಕೊಂಡು ತಿಂತೀನಿ. ಇವನು ತುಂಬ ಚೆನ್ನಾಗಿದೆ, ನೋಡಮ್ಮ ಅಂತ ಹೇಳ್ತಾನೆ ಇದ್ದ ನನಗೆ. ಇಲ್ಲ ನನಗೆ ಬೇಡ, ನೀನು ತಿನ್ನು ಅಂತ ಹೇಳ್ದೆ. ಸರಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಬಂದು 135 ರೂಪಾಯಿ, ಅದು ಪ್ರಾನ್ಸದು ಉಪ್ಪಿನಕಾಯಿ. ಅದೇ ಥರನೇ ಇದ್ರದ್ದು ಮಾಡ್ತಾರೆ, ಚಿಕನ್ ಉಪ್ಪಿನಕಾಯಿ ನೋಡಿದ್ದೀನಿ, ಆದರೆ ತಿಂದಿಲ್ಲ. ನನಗೆ ಇಲ್ಲಿ ಹೇಳುವಾಗ ಬಾಯಲ್ಲಿ ನೀರು ಬರ್ತಾಯಿದೆ, ಯಾವ ಥರ ಇರ್ಬೋದು ಚಿಕನ್ ಉಪ್ಪಿನಕಾಯಿ ಅಂತೇಳಿ. ಆಮೇಲೆ ಅದನ್ನೆಲ್ಲ ಬಾಟಲ್ಗೆಲ್ಲ ಹಾಕ್ಬಿಟ್ಟು ಇವಾಗ, ಯಾಕೆಂದರೆ ಅವನಿಗೆ ಹೇಳಿದೆ, ಕೌಶಿಗೆ ಈ ಥರ ಆಂಟಿ ಕೊಟ್ಟಿದ್ದಾರೆ ನೋಡು,
ತಿನ್ನು ಇದನ್ನು ಖಾಲಿ ಮಾಡು ಅಂತ ಹೇಳಿದ್ದೆ ಉಪ್ಪಿನಕಾಯಿನ. ಹೌದಾ ಕೊಟ್ರಾ ಅಂತ ಹೇಳಿದ. ಅಲ್ಲೂ ಹೇಳಿದ್ದೆ, ಅಂದರೆ ಇಷ್ಟೇ ಇದೆಯಲ್ಲ ಅಂತ ಕೇಳಿದೆ. ಅದಕ್ಕೆ ಈ ಥರ ಆಂಟಿ ಎಲ್ಲರಿಗೂ ಕೊಟ್ಬಿಟ್ಟಿದೆ ತಿನ್ನಲ್ಲ ಅಂದ್ಬಿಟ್ಟು ಅಂತ ಹೇಳ್ತಾಯಿದ್ದ ಅಂತ ಹೇಳಿದೆ ಅವನಿಗೆ. ಅದಾದಮೇಲೆ ಮೋಹನ್ ಮಾಮಂದು ಸ್ವೆಟರ್ಗಳೆಲ್ಲ ಇತ್ತು. ಅದನ್ನು ಏನು ಮಾಡಿದೆ ಅಂದರೆ ಒಂದು ಸೂಟ್ ಕೇಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಅದಾದಮೇಲೆ ಇವಾಗ ವೆದರ್ ಈ ಥರ ಇದೆ, ಅದರಿಂದ ಮೋಹನ್ ಮಾಮ ಈ ಸ್ಲೀವ್ಲೆಸ್ ಸ್ವೆಟರ್ಗಳು ಅಥವಾ ಫುಲ್ ಸ್ವೆಟರು ಆ ಥರದ್ದೆಲ್ಲ ಕೇಳ್ತಾನೆ ಇರ್ತಾರೆ. ಆವಾಗ ನನಗೆ ಇದಿದೆಯಲ್ಲ ಸೂಟ್ ಕೇಸಿಂದ ತೆಗೆದು ಕೊಡೋಕ್ಕಾಗಲ್ಲ. ಯಾಕೆಂದರೆ 2 ಸೂಟ್ ಕೇಸ್ ಇದೆ. ಒಂದು ಸೂಟ್ ಕೇಸಲ್ಲಿ ಸ್ವೆಟರ್ಗಳು ಇಟ್ಟಿದ್ದೀನಿ, ಇನ್ನೊಂದು ಸೂಟ್ ಕೇಸಲ್ಲಿ ಈ ಥರ ಬೆಡ್ಶೀಟ್ಗಳು ಆ ಥರದ್ದೆಲ್ಲ ಇಟ್ಟಿದ್ದೀನಿ. ಏನಾದರೂ ಸ್ವೆಟರ್ ತೆಗಿಬೇಕು ಅಂದರೆ ಒಂದು ಸೂಟ್ ಕೇಸನ್ನ ಕೆಳಗಿಳಿಸಿ ಇನ್ನೊಂದು ಸೂಟ್ ಕೇಸನ್ನ ಓಪನ್ ಮಾಡಿ ಕೊಡಬೇಕು. ಅದಕ್ಕೆ ನಾನೇನು ಮಾಡಿದೆ, ಒಂದು ಐಡಿಯಾ ಮಾಡಿದೆ. ಇವಾಗ ಹೆಂಗಿರೋ ವೆದರ್ ಈ ಥರ ಇದೆ, ಇನ್ನು ಇವಾಗ ಮಳೆ ಮತ್ತು ಇನ್ನು ಚಳಿಗಾಲ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವ್ರದ್ದು ಬಟ್ಟೆಗಳನ್ನೆಲ್ಲ ಅಂದರೆಲ್ಲ ಇದೆಯಲ್ಲ ಅದನ್ನೆಲ್ಲ ಒಳಗಡೆ ಇಡೋದು ಬೇಡ, ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಮೋಹನ್ ಮಾಮಂದು ಸ್ವೆಟರು ಮತ್ತು ಫುಲ್ ಸ್ವೆಟ್ರು ಮತ್ತು ಜಾಕೆಟು ಆ ಥರದ್ದು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಅವ್ರದ್ದೇ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ರೆ ಯಾವಾಗಲಾದ್ರು ಕೇಳಿದ ತಕ್ಷಣ ವಾರ್ಡ್ರೋಬ್ ತೆಗೆದುಬಿಟ್ಟು ಕೊಟ್ಬಿಡ್ಬೋದು ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಅವ್ರ ಸ್ವೆಟರ್ಗಳನ್ನೆಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕಿಟ್ಬಿಟ್ಟು, ನಮ್ಮದು ಅಂದರೆ ನನ್ನದು ಒಂದು 2 ಸ್ವೆಟರ್ ಇದೆ, 2 ಸ್ವೆಟರ್ ಇದೆ, ಒಂದು ಜಾಕೆಟ್ ಇದೆ. ಕೌಶಿದು ಅಷ್ಟೇ, ಅವನದು 1-2 ಸ್ವೆಟರು, ಜಾಕೆಟ್ ಇಲ್ಲ ಅವನಿಗೆ, ಸ್ವೆಟರ್ ಇದೆ. ಅಂದರೆ ಈಗ ಮಳೆಗೂ ಆಗಬೇಕು ಚಳಿಗೂ ಆಗಬೇಕು ಆ ಥರ ಜಾಕೆಟು. ಅವನದೊಂದು 2 ಇತ್ತು, ಅದನ್ನು ಸರಿ ಮಾಡಿಬಿಟ್ಟು ಇವಾಗ ನಾನು ಮೋಹನ್ ಮಾಮಂದೆಲ್ಲ ನೀಟಾಗಿ ಬ್ಯಾಗಲ್ಲಿ ಎತ್ತಿಟ್ಬಿಡೋಣ ಅಂತೇಳಿ ಇಲ್ಲಿ ಇಡ್ತಾ ಇದ್ದೀನಿ. ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟು ಸ್ವೆಟರು, ಜಾಕೆಟ್ಗಳು, ಎಲ್ಲ ಥರ ಸ್ವೆಟರ್ಗಳನ್ನೆಲ್ಲ ಇದರಲ್ಲಿ ಹಾಕಿದ್ದೀನಿ. ಮಳೆಗೆ ಎಷ್ಟೊಂದಿದೆ ಅಂದರೆ ತುಂಬ ಜಾಕೆಟ್ಗಳಿದೆ. ಮಳೆ ಬಂದಾಗ ಯೂಸ್ ಮಾಡುವಂಥದ್ದು ಆ ಥರದ್ದೆಲ್ಲ ಇದೆ. ಒಂದಲ್ಲ ಎರಡಲ್ಲ ಸುಮಾರಿದೆ. ಸುಮಾರು ಒಂದು 4-5 ದಿನ ಇತ್ತೀಚೆಗೆ ಅಕ್ಕನಿಗೆ ಕೊಟ್ಟು ಕಳಿಸ್ದೆ. ಅಂದರೆ ಭಾವನಿಗೆ ಯೂಸ್ ಆಗುತ್ತೆ, ಅವರಾದರೆ ಗದ್ದೆ ಹತ್ರ ಎಲ್ಲ ಹೋಗ್ತಾರೆ ಅಂದ್ಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ದೆ. ಆ ಥರ ತುಂಬ ಇರುತ್ತೆ. ಯಾವುದಾದ್ರೂ ಒಂದು ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಅಲ್ಲೆಲ್ಲಾದರೂ ನೋಡ್ತಾರೆ ಚೆನ್ನಾಗಿದ್ದರೆ ತೊಗೊಬರೋದು, ಒಂದು ಸ್ವಲ್ಪ ದಿನ ಯೂಸ್ ಮಾಡೋದು, ಅದನ್ನು ಹಾಗೆ ಇಡೋದು, ಮತ್ತು ಇನ್ನೊಂದನ್ನು ತೊಗೊಳ್ಳೋದು, ಯೂಸ್ ಮಾಡೋದು, ಈ ಥರ ಮಾಡ್ತಾಯಿರ್ತಾರೆ. ಅದಕ್ಕೆ ಹಳೇದನ್ನೆಲ್ಲ ಭಾವ ಹಿಂಗೆ ಗದ್ದೆ ಹತ್ರ ಎಲ್ಲ ಹೋದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅವರಾದರೆ ಹೀಗೆ ಏನಂದ್ರು ಸರ್ವೆ ಮರ ಆ ಥರದ್ದೆಲ್ಲ ಸೌರಕ್ಕೆ ಅಂತ ಹೋಗ್ತಾ ಇರ್ತಲ್ಲ, ಅಂಥ ಟೈಮಲ್ಲಿ ಈ ಸೊಳ್ಳೆಗಳೆಲ್ಲ ಕಚ್ಚುತ್ತಾ ಇರುತ್ತೆ, ಅದಕ್ಕೆಲ್ಲ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಅದಾದಮೇಲೆ ಇದು ಬಂದು ಮುಖಕ್ಕೇನಾದರೂ ಸ್ಕ್ರಬ್ ಮಾಡೋಣ ಅಂತ ಅನ್ನಿಸ್ತಾಯಿತ್ತು. ಅಂದರೆ ನನಗೆ ಸ್ಕ್ರಬ್ ಅವಶ್ಯಕತೆ ಇಲ್ಲ, ಏಕೆಂದರೆ ಕಡಲೆ ಹಿಟ್ಟು ಯೂಸ್ ಮಾಡೋದ್ರಿಂದ ನಾನು ಡೈಲಿ ಸ್ನಾನಕ್ಕೆ ಸ್ಕ್ರಬ್ ಅವಶ್ಯಕತೆ ಇಲ್ಲ. ಆದರೂ ಮೂಗು ಮೇಲೆ ಮತ್ತು ಗಡ್ಡ ಇದೆಯಲ್ಲ, ಗಡ್ಡ ಅಂದರೆ ಗದ್ದ ಅಂತ ಹೇಳ್ತೀವಿ ಅಲ್ಲ, ಗಡ್ಡದ ಹತ್ರ ಅಂದರೆ ಕೆಳಗಡೆ ಏನು ಹೇಳ್ತಾರೆ ಗಡ್ಡ ಅಂತ ಹೇಳ್ತೀವಿ, ಅಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಏನಿದೆ ಅದು ಸ್ವಲ್ಪ ಇರುತ್ತೆ. ಬೇರೆ ಕಡೆ ಅಷ್ಟೊಂದು ಬರಲ್ಲ, ಕೆನ್ನೆ ಅಲ್ಲೆಲ್ಲ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಕಾಫಿ ಪೌಡರು, ಅಂದರೆ ಈ ಬ್ರೂ ಎಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ತೊಗೋಬೇಡಿ, ಸ್ವಲ್ಪ ರಫ್ ಆಗಿರಲಿ. ಸ್ವಲ್ಪ ಕಾಫಿ ಪೌಡರು, ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ. ಬ್ರೂ ಎಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಫುಲ್ಲು ನೈಸ್ ಅನಿಸುತ್ತೆ. ಅದು ಬೇಕಾದರೆ ಫೇಸ್ ಪ್ಯಾಕ್ ಹಾಕೋದಕ್ಕೆ ಚೆನ್ನಾಗಿದೆ, ಆದರೆ ಸ್ಕ್ರಬ್ ಮಾಡೋದಕ್ಕೆ ಅಷ್ಟು ಇದಾಗಲ್ಲ. ಬೇಕಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಅಂದರೆ ನೀವು ಮಿಕ್ಸ್ ಮಾಡ್ಕೋಬೋದು. ನಾನು ಇಲ್ಲಿ 3 ಪದಾರ್ಥ ತೊಗೊಂಡಿರೋದು,
ಅರಿಶಿನ, ಕಾಫಿ ಪೌಡರು ಮತ್ತು ಮೊಸರು. ನೀವು ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಅಂದರು ಹಾಕ್ಕೋಬೋದು. ನಾನಿಲ್ಲಿ ಇದು 3 ಪದಾರ್ಥ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಷ್ಟೇ. ಮೂಗಂದರೆ ಮೂಗಿನ ತುದಿ ಇದೆ ನೋಡಿ, ಅಲ್ಲಿ ಕೆಳಗಡೆ ಗಡ್ಡದ ಹತ್ರ ಅಷ್ಟೇ ಸ್ಕ್ರಬ್ ಮಾಡಬೇಕು. ನಾನು ಯಾವಾಗಲೂ ಅಲ್ಲಿ ಮಾತ್ರ ಬರ್ತಾ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇನ್ನೆಲ್ಲೂ ಬರೋದಿಲ್ಲ. ಹಾಗೆ ಸ್ಕ್ರಬ್ ಮಾಡಬೇಕಾದ್ರೆ ನೀವು ತುಟಿಗಳನ್ನೂ ಅಷ್ಟೇ ನೀಟಾಗಿ ಸ್ಕ್ರಬ್ ಮಾಡಿಕೊಡಿ. ಆವಾಗ ಡೆಡ್ ಸ್ಕಿನ್ ಏನಿದೆ ತುಟಿ ಮೇಲೆ ಅದು ನೀಟಾಗಿ ಹೋಗುತ್ತೆ. ಏಕೆಂದರೆ ಅಲ್ಲೂ ಕೂಡ ಡೆಡ್ ಸ್ಕಿನ್ ಅನ್ನೋದು ನಾವು ಮೂಗು ಗಡ್ಡದ ಹತ್ರ ಮಾತ್ರ ಇರಲ್ಲ, ತುಟಿಗಳ ಮೇಲೂ ಕೂಡ ಡೆಡ್ ಸ್ಕಿನ್ ಅನ್ನೋದು ಇರುತ್ತೆ. ಅದನ್ನು ತೆಗೆದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ಡೆಡ್ ಸ್ಕಿನ್ ಎಲ್ಲ ಹೋದ್ಮೇಲೆ ತುಟಿಗಳು ಒಂಥರ ಶೈನಿಂಗ್ ಥರ ಕಾಣಿಸ್ತಾ ಇರುತ್ತೆ. ನಾನು ಯಾವಾಗಲೂ ಅದೇ ಥರನೇ ಮಾಡೋದು. ಯಾವುದೇ ಒಂದು ಸ್ಕ್ರಬ್ ಮಾಡಿದ್ರೂ ಅಷ್ಟೇ ತುಟಿಗಳನ್ನೂ ಕೂಡ ಸ್ಕ್ರಬ್ ಮಾಡ್ಕೊಳ್ತೀನಿ. ಆಮೇಲೆ ಇನ್ನೊಂದು, ನಾನು ಯಾವುದೇ ಫೇಸ್ ಪ್ಯಾಕ್ ಇರ್ಬೋದು ಅಥವಾ ಸ್ಕ್ರಬ್ ಇರ್ಬೋದು, ಅದು ಏನೇ ಒಂದು ಫೇಸಿಗೆ ಅಂತ ಏನಾದರೂ ಮಾಡಿದರೆ ನಾನೇನು ಮಾಡ್ತೀನಿ, ಸ್ವಲ್ಪ ಅರಿಶಿನ ಅಂತೂ ಮಿಕ್ಸ್ ಮಾಡ್ತೀನಿ. ಬೇರೆ ಏನೇ ಮಿಕ್ಸ್ ಮಾಡಿಲ್ಲ ಅಂದರೂ ಅರಿಶಿನ ಮಾತ್ರ ಮಿಕ್ಸ್ ಮಾಡ್ತೀನಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಆಮೇಲೆ ಸ್ಕಿನ್ನಿಗೆ ಅದು ತುಂಬಾ ಒಳ್ಳೆಯದು ಅರಿಶಿನ. ಸ್ಕಿನ್ ಚೆನ್ನಾಗಾಗೋದಕ್ಕಿರ್ಬೋದು, ಗ್ಲೋ ಆಗೋದಕ್ಕೆ ಅರಿಶಿನ ಫಸ್ಟು ಏನೇ ಒಂದು ಸ್ಕಿನ್ಗೆ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಮೇಯ್ನ್ ಬಂದು ಅರಿಶಿನನೇ. ಇವಾಗ ನೋಡಿ, ನಾನು 1-2 ನಿಮಿಷ ಅಷ್ಟೇ, ತುಂಬ ಹೊತ್ತೇನಲ್ಲ, 1-2 ನಿಮಿಷ ಅಷ್ಟೇ ಸ್ಕ್ರಬ್ ಮಾಡಿದ್ದು. ತುಂಬ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ. ನಾನು ಮೊದಲೇ ಹೇಳ್ದಾಗೆ ಸ್ನಾನಕ್ಕೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀನಲ್ಲ, ಅದರಿಂದ ತುಂಬ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ. 1-2 ನಿಮಿಷ ಮಾಡಿದ್ರೆ ಸಾಕು. ಮೂಗು ಮೇಲೆ ಮತ್ತು ಗಡ್ಡದ ಹತ್ರ ಮಾಡಿದ್ರೆ ಸಾಕು. ಆದರೂ ಕಾಫಿ ಪೌಡರು ಸ್ಕಿನ್ಗೂ ಒಳ್ಳೆಯದು ಅಂತೇಳ್ಬಿಟ್ಟು ಇಡೀ ಫೇಸಿಗೆಲ್ಲ ಮಾಡಿದ್ದು. ಇವಾಗ ನೋಡ್ತಾ ಇರ್ಬೋದು, ಸ್ಕ್ರಬ್ ಮಾಡಾದಮೇಲೆ ತಣ್ಣೀರಲ್ಲಿ ಮುಖ ತೊಳೆದಿದ್ದೀನಿ. ತೊಳೆದ್ಮೇಲೆ ಬೇಕಾದ್ರೆ ನೀವೇನಾದರೂ ಫೇಸ್ ಪ್ಯಾಕ್ ಏನಾದರೂ ಯೂಸ್ ಮಾಡ್ತೀನಿ ಅನ್ನೋದಿದ್ದರೆ ಮಾಡ್ಬೋದು, ಆರಾಮಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಸ್ಕ್ರಬ್ ಅಷ್ಟೇ ಮಾಡಿರೋದು, ಬೇರೆ ಏನೂ ಮಾಡಿಲ್ಲ. ನೀವು 3 ಪದಾರ್ಥದಿಂದ ಆರಾಮಾಗಿ ಸ್ಕ್ರಬ್ ಮಾಡ್ಕೋಬೋದು. ಕೌಶಿನ ಡಿಮಾರ್ಟಿಗೆ ಕಳಿಸಿದೆ. ಅದಕ್ಕೆ ಅವ್ನಿಗೆ ಹೇಳಿದೆ, ಹೋಗ್ಬೇಕಾದ್ರೆ ಮೋಟ್ರು ಆನ್ ಮಾಡಿಬಿಟ್ಟು ಹೋಗು ಅಂತ ಹೇಳಿದೆ. ಆಯಿತು ಅಂತ ಹೇಳ್ದೆ. ನಾನು ಟೆರೆಸ್ ಮೇಲೆ ಹೋಗಿದ್ದೀನಿ, ಅಂದರೆ 1 ಟ್ಯಾಂಕ್ ಫುಲ್ ಆದಮೇಲೆ ಲಾಕ್ ಮಾಡಬೇಕು. ಅದಕ್ಕೆ ನೋಡಿದರೆ ಅವ್ನು ಮೋಟ್ರೇ ಆನ್ ಮಾಡಿಲ್ಲ, ಹಾಗೆ ಹೋಗಿದ್ದಾನೆ. ಮತ್ತೆ ಕೆಳಗಡೆ ಇಳಿದು ಬಂದೆ. ಹಾಗೆ ಇನ್ನೊಂದೇನೆಂದರೆ, ನಮ್ಮ ಬೆಕ್ಕಳೇನಾಗಿದೆ ಅಂದರೆ, ಇವಾಗ ಎಲ್ಲೋ ಬೇರೆ ಕಡೆ ನೋಡ್ಕೊಂಡಿದ್ದೆ ಜಾಗ. ಇವಾಗ ಏನಂದರೆ ಗೆಸ್ಟ್ ಥರ ಬರುತ್ತೆ. ಯಾವುದೋ ಒಂದು ಟೈಮಲ್ಲಿ ಬಂದು ಅನ್ನ ಹಾಕಿರ್ತೀನಿ, ಯಾವುದೋ ಒಂದು ಟೈಮಲ್ಲಿ ಬಂದು ತಿಂದು ಹೋಗುತ್ತೆ. ನಿನ್ನೆ ಪ್ರಣವನ ಮನೆಯಿಂದ ಬಂದಮೇಲೆ ಕೌಶಿ ಬಂದು ಹಾಲೆಲ್ಲ ಹಾಕಿದ್ದು, ಅವಾಗ ಇರಲಿಲ್ಲ ಅಂತೆ. ನಾನು ಬಂದಾಗ ಬಂತು, ಎಲ್ಲೋಗಿತ್ತು ಅಂತ ಗೊತ್ತಿಲ್ಲ, ಬಂದಮೇಲೆ ಅನ್ನ ಎಲ್ಲ ತಿನ್ಕೊಂಡು ಮತ್ತೆ ಹೊರಟೋಗಿದೆ, ಬಂದೇ ಇಲ್ಲ. ಮತ್ತು ಇವಾಗ ಒಂದು 1 ಅವರ್ ಹಿಂದೆ ಬಂದು ಅನ್ನ ನಾನು ಬೆಳಿಗ್ಗೆನೇ ಹಾಕಿಟ್ಟಿದ್ದೆ, ಬಂದು ತಿಂದ್ಬಿಟ್ಟು ಹೋಯ್ತು. ಎಲ್ಲೋ ಇನ್ನೊಂದು ಕಡೆ ಒಂಥರ. ಇವಾಗ ಅವು ಏನಾಗ್ಬಿಟ್ಟಿದೆ, ನಮ್ಮ ಮನೆಗೆ ಗೆಸ್ಟ್ ಥರ ಆಗಿಬಿಟ್ಟಿದೆ. ಗೆಸ್ಟ್ ಥರ ಬರೋದು, ಬಂದು ಅದಕ್ಕೆಲ್ಲೂ ಏನಾದರೂ ಊಟ ಸಿಕ್ಕಿಲ್ಲ ಅನ್ನೋ ಟೈಮಲ್ಲಿ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗೋದು, ಆ ಥರ. ಹೋಗಲಿ ಪಾಪ. ಅದು ನನ್ನ ಪ್ರಕಾರ ಏನಂದರೆ, ನಾವು ಒಂದೊಂದ್ಸರಿ ಎಲ್ಲೋ ಹೋಗಿರ್ತೀವಿ. ಈಗ ಮೊನ್ನೆ ಹೋಗ್ಬೇಕಾದ್ರೆ ಆಂಟಿಗೆ ಹೋಗಿದ್ವಿ, ಕೀ ಎಲ್ಲ ಕೊಟ್ಬಿಟ್ಟು ಏನಾದರೂ ನೀವಿದ್ದರೆ ಹಾಕಿ ಅಂತ. ಆಂಟಿ ಎಲ್ಲ ಹೊರಗಡೆ ಹೋದರು. ಮತ್ತು ಅವತ್ತು ಫುಲ್ ಡೇ ಅದಕ್ಕೆ ಹೊಟ್ಟೆಗೆ ಊಟನೇ ಇಲ್ಲ. ಆದರೆ ಊಟ ಇಲ್ಲ ಅಂತಲ್ಲ, ಎಲ್ಲ ಹೊರಗಡೆ ತಿಂದಿರುತ್ತೆ, ಹೋಗಿರುತ್ತೆ. ಹೇಳಿದ್ನಲ್ಲ, ಇವಾಗ ಎಲ್ಲೋ ಬೇರೆ ಕಡೆ ಜಾಗ ನೋಡ್ಕೊಂಡಿದ್ದೆ ಅಂತ ಅಲ್ಲೋಗಿ ತಿಂದಿರುತ್ತೆ. ಆದರೂ ನನಗೇನು ಅನ್ನಿಸ್ತಾಯಿತ್ತು ಅಂದರೆ, ಪಾಪ ಬೆಳಿಗ್ಗೆಯಿಂದ ಬೇಕು, ಏನು ತಿಂದಿಲ್ಲ ಅಂತೇಳಿ. ಅಂದರೆ ಎಲ್ಲ ದಿನವೂ ಹೋಗಲ್ಲ ಅದು, ಒಂದೊಂದು ದಿನ ಇಲ್ಲೇ ಇರುತ್ತೆ, ಒಂದೊಂದು ದಿನ ಹೋಗುತ್ತೆ. ಅದಕ್ಕೆ ರಾತ್ರಿ ಹೋಗಿದ್ದು ತಿಂದ್ಕೊಂಡು, ಇವಾಗ ಒಂದು 1 ಅವರಿಂದ ಬಂದು ತಿಂದ್ಕೊಂಡು ಮತ್ತೆ ಹೊರಟೋಗಿದೆ. ಮತ್ತೆ ಇನ್ನೂ ಗೊತ್ತಿಲ್ಲ, ಇನ್ನು ನಾಳೆ ಬರ್ಬೋದು. ಯಾರು ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಸಿಕ್ಕವ್ರೆ ಅನಿಸುತ್ತೆ, ಅದಕ್ಕೆ ಅದು ಹೋಗಿದೆ. ಇವಾಗ ಟೆರಸ್ ಮೇಲೆ ಹೋಗಿ ಅಲ್ಲೇ ಒಂದು ಫುಲ್ಲು ಟ್ಯಾಂಕೆಲ್ಲ ತುಂಬ ತನಕ ಅಲ್ಲೇ ವಾಕ್ ಮಾಡ್ತೀನಿ ನಾನು.
ಕೌಶಿ ಏನಕ್ಕೆ ಫೋನ್ ಮಾಡಿರೋದಂದರೆ ಡಿಮಾರ್ಟಿಗೆ ಕಳಿಸಿದ್ನಲ್ಲ, ಅದಕ್ಕೆ ಅವನಿಗೆ ನೂಡಲ್ಸು, ನಾನ್ ವೆಜ್ ನೂಡಲ್ಸ್ ಏನಾದ್ರು ನೀವು ತಿಂತೀರಾ ಅಂತ ಕೇಳಕ್ಕೆ ಫೋನ್ ಮಾಡಿದ್ದಾನೆ. ಇವತ್ತು ಸೋಮವಾರ ಅಲ್ಲ, ಅದಕ್ಕೆ ನಾನು ನಾನ್ ವೆಜ್ಜು ತಿನ್ನಲ್ಲ, ಬೇಡ ಅಂತ ಹೇಳಿದ್ದೀನಿ. ಹಾಗೆ ಜೂನ್ ತಿಂಗಳ ತನಕ ನಾನು ಡಿಮಾರ್ಟ್ಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ನಾನು ಡಿಮಾರ್ಟ್ಗೆ ಹೋಗಿದ್ದು ಫೆಬ್ರವರಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಫೆಬ್ರವರಿಯಲ್ಲಿ ಹೋಗಿದ್ದು, ಅದಾದಮೇಲೆ ಮತ್ತೆ ಜೂನಿಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದಿನಸಿ ಎಲ್ಲ ತಂದಿದ್ದೀನಲ್ಲ, ಜೂನು ಹೋಗಬಾರ್ದು, ಜುಲೈ ತಿಂಗಳು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಬಂದು 1ನೇ ತಾರೀಕು, ಅದಕ್ಕೆ ಇನ್ನೂ ಒಂದು ವಾರ ತನಕ ಏನೂ ತೊಂದರೆ ಇಲ್ಲ. ಇನ್ನೊಂದು 4-5 ದಿನ ಬಿಟ್ಟು ಆಮೇಲೆ ಹೋದ್ರೆ ಆಯಿತು ಡಿಮಾರ್ಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವನಿಗೆ ಏನು ಬೇಕೆಂದರೆ ಕಾರ್ನ್ ಬೇಕಿತ್ತು. ಕಾರ್ನ್ ತೊಗೊಂಡು, ಅವನಿಗೆ ನೂಡಲ್ಸ್ ಇರಲಿಲ್ಲ, ನೂಡಲ್ಸ್ ತೊಗೊಂಡು, ಹಾಗೆ ಏನಾದರೂ ಬಿಸ್ಕೆಟು ಏನಾದರೂ ಅವನಿಗೇನಾದರೂ ಬೇಕಾಗಿದ್ದರೆ ಅದನ್ನು ತೊಗೊಂಡು ಬರೋಗು ಅಂತೇಳಿ ಕಳಿಸಿದ್ದೀನಿ. ಮಳೆ ಬಂದ್ಬಿಡ್ತು ಆವಾಗಲೇ, ಇಲ್ಲಾಂದಿದ್ರೆ ಇನ್ನೂ ಬೇಗ ಹೋಗ್ತಿದ್ದ. ಮತ್ತು ಒಟ್ಟಿಗೆ ಕಾಫಿ ಎಲ್ಲ ಕುಡ್ಕೊಂಡು ಹೋಗು ಅಂತೇಳಿ ಕಳಿಸಿರೋದು. ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಹೋಗಿದ್ದಾನೆ. ಇನ್ನೊಂದು 1/4 ಗಂಟೆ 20 ನಿಮಿಷದಲ್ಲೆಲ್ಲ ಇಲ್ಲೇ ಇರ್ತಾನೆ. 1-2-3 ಐಟಮ್ ನೋಡ್ಕೊಂಡು ಬಾ ಅಂತ ತಗೋಬಾ ಅಂತ ಹೇಳಿರೋದು. ನಾನು ಹೋದರೆ ಆಗುತ್ತೆ. ಈಗ ಸುಮಾರು ತಿಂಗಳಿಂದ ಫೆಬ್ರವರಿ ಅಂತ ಅಂದ್ಕೊಂಡ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ 4 ತಿಂಗಳಾಯ್ತಾ. ಫೆಬ್ರವರಿನ ಮಾರ್ಚ ನನಗೂ ನೆನಪಿಲ್ಲ. ಮಾರ್ಚ್ ಅಂದ್ಕೊಂಡಿದ್ದೀನಿ. ಮಾರ್ಚ್ ಆದರೆ ಏಪ್ರಿಲ್, ಮೇ, ಜೂನ್ 3 ತಿಂಗಳಿಗೆ ಹೋಗಿಲ್ಲ ಅಂದರೆ ಒಂದು 6,000 ರೂಪಾಯಿ ತನಕ ಆಗಿಬಿಡುತ್ತೆ. ಅದಕ್ಕೆ ಇನ್ನೊಂದು 4 ದಿನ ಅಥವಾ ಈ ವಾರದಲ್ಲಿ ಒಂದಿನ ಫ್ರೈಡೇ ಆ ಥರ ಹೋಗಿ ಬರ್ತೀನಿ. ಓಕೆ, ನಮ್ಮ ಡೋರ್ ಹೇಗೆ ಅಂದರೆ ಮತ್ತೆ ಫೋನ್ ಮಾಡ್ತಿದ್ದಾನೆ. ಮತ್ತೇನಕ್ಕೆ ಫೋನ್ ಮಾಡಿರೋದು ಅಂದರೆ, ನಾನು ದೀಪದ ಎಣ್ಣೆ ಸ್ವಲ್ಪ ಇತ್ತು, ಅದಕ್ಕೆ ಒಂದು 1/2 ಲೀಟ್ರ್ ತೊಗೋಬಾ ಅಂತ ಹೇಳಿದ್ದೆ. ಅದಕ್ಕೆ 1/2 ಲೀಟ್ರದ್ದು ಇಷ್ಟಿದೆ ಅಮೌಂಟು, 1 ಲೀಟ್ರದ್ದು ಇಷ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ 1/2 ಲೀಟ್ರೇ ತೊಗೋಬಾ ಅಂತ ಹೇಳಿದ್ದೀನಿ. ಹಾಗೇನಾದರೂ ನಾವೇ ಹೋದರೆ ಎಲ್ಲ ನೀಟಾಗಿ ನೋಡ್ಕೊಂಡು ತೊಗೊಬರ್ತೀವಿ. ಹೀಗೆ ಮೋಹನ್ ಮಾಮೂನ, ಕೌಶಿನ ಆ ಥರ ಎಲ್ಲ ಕಳ್ಸಿದ್ರೆ ಏನಾಗುತ್ತೆ ಅಂದರೆ, ಈ ಥರ ಇದೆ, ಇದು ಹೀಗಿದೆ, ಅದಾಗಿದೆ, ನಮ್ಗೆ ಗೊತ್ತಾಯ್ತಿಲ್ಲ, ಹಾಗೆ ಹೀಗೆ ಅಂತ ತಲೆ ತಿನ್ಬಿಡ್ತಾರೆ. ಆವಾಗ ಏನು ಅನಿಸುತ್ತೆ, ಇವ್ರನ್ನ ಕಳಿಸೋ ಬದಲು ನಾವೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆ ಥರ ಇನ್ನೊಂದೇನಾದ್ರು ಕನ್ಫ್ಯೂಸ್ ಆದರೆ ಮತ್ತೆ ಫೋನ್ ಮಾಡಿಬಿಟ್ಟು ಈ ಥರ ಅಂತ ಹೇಳ್ತಾ ಇರ್ತಾರೆ. ಓಕೆ ನೋಡಿ, ಸ್ಕ್ರಬ್ ಎಲ್ಲ ಮಾಡಿದ್ನಲ್ಲ, ನನಗೆ ಸ್ಕ್ರಬ್ ಮಾಡೋದು ಜಾಸ್ತಿ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬರೋದೆಲ್ಲಿ ಅಂದರೆ ಇಲ್ಲಿ ಇಷ್ಟು ಮಾತ್ರ ಬರೋದು. ಇಲ್ಲೆಲ್ಲೂ ನನಗೆಲ್ಲೂ ಆ ಥರದ್ದೆಲ್ಲ ಬರೋಲ್ಲ. ಅದು ಬಿಟ್ಟರೆ ಈ ಪ್ಲೇಸ್ ಮತ್ತು ಈ ಪ್ಲೇಸ್ ಎಲ್ಲೂ ಬರೋಲ್ಲ. ಜಾಸ್ತಿ ಇಲ್ಲಿ ಅಷ್ಟೆ. ಓಕೆ, ಅಂದರೆ ವೀಕ್ಲಿ ಒಂದ್ಸರಿ ಮಾಡಿದ್ರೆ ಸಾಕು. ನಾನು ವೀಕ್ಲಿ ಒಂದ್ಸರಿ ಏನು ಮಾಡಲ್ಲ, ಯಾಕೆಂದರೆ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಲ್ಲ, ವೀಕ್ಲಿ ಒಂದ್ಸರಿ ಬೇಕಾಗಿಲ್ಲ. ಯಾವಾಗಲಾದರೂ ನನಗೆ ಇಲ್ಲಿ ಒಂಥರ ಸಿಗ್ತಾ ಇರುತ್ತೆ, ಆವಾಗ ಮಾತ್ರ ಸ್ಕ್ರಬ್ ಎಲ್ಲ ಮಾಡೋದು. ಓಕೆ, ಇಲ್ಲಿ ಯಾವಾಗಲೂ ನಾನು ಅವರೆಕಾಯಿ ಎಲ್ಲ ಸುಲಿದ್ಬಿಟ್ಟು ಕೆಳಗಡೆ ಬೀಸಾಕ್ತೀನಲ್ಲ, ಅದರಿಂದ ನೋಡಿ ಇಲ್ಲಿ ಅವರೆಕಾಯಿ ಹೂವು ಬಿಟ್ಟು ಕಾಯಿನೂ ಬಿಟ್ಟಿದೆ. ನಿಮಗೆ ಕಾಣಿಸ್ತಾ ಇದೆಯಾ? ಇಲ್ಲೊಂದು ಗಿಡ ಇದೆ ನೋಡಿ, ಇದು ಹೂವು ಬಿಟ್ಟಿದೆ, ಒಂದು ಹೂವು ಬಿಟ್ಟು ಕಾಯಿನೂ ಬಿಟ್ಟಿದೆ. ಇದರಲ್ಲಿ ಮಾತ್ರ ಹೂವು ಇದೆ. ಅಲ್ಲೊಂದು ಕಾಣಿಸ್ತಾ ಇದೆಯಾ ನೋಡಿ, ಅದು ಅವರೆಕಾಯಿ ಗಿಡ ಅಂದ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಬಂದರೆ ತೋರಿಸ್ತೀನಿ ನಿಮಿಷ. ಇದು ಬಂದು ಅಲಸಂದೆಕಾಯಿ ಕಾಣಿಸ್ತಾ ಇದೆಯಲ್ಲ ನೋಡಿ, 1-2 ಕಾಯಿನೂ ಕೂಡ ಬಿಟ್ಟಿದೆ. ಅಂದರೆ ಸಿಪ್ಪೆ ಎಲ್ಲ ಬಿಡಿಸಿದಾಗ ನಾನು ಕೆಳಗಡೆ ಮರದ ಹತ್ರ ಎಸ್ದು ಬಿಡ್ತೀನಿ, ಅದರಿಂದ ಅದು ಹೂವೆಲ್ಲ ಬಿಟ್ಟು ಕಾಯಿ ಆಗಿದೆ. ಮೊದಲು ಹಾಕಿದ್ದೆ, ಏನಾಗಿತ್ತು ಅಂದರೆ ಇಲ್ಲೆಲ್ಲ ಈ ಥರ ಮಣ್ಣಲ್ವ, ಅಷ್ಟು ಚೆನ್ನಾಗಿ ಬರೋಲ್ಲ. ಇಲ್ಲಿ ಹಾಕಿದ್ದೆ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ. ಯಾವುದಾದ್ರೂ ಗಿಡಗಳು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಏನಾಗಿತ್ತು ಅಂದರೆ ಕಾಯಿ ಎಲ್ಲ ಬಿಟ್ಟಿತ್ತು ಚೆನ್ನಾಗಿ, ಅಲಸಂದೆಕಾಯಿ, ಅವರೆಕಾಯಿ ಎಲ್ಲ. ಅದು ಇಲ್ಲೆಲ್ಲ ಇಲಿಗಳು, ಹೆಗ್ಣಗಳು ಜಾಸ್ತಿ ಇರೋದ್ರಿಂದ ಅದೇ ತಿನ್ಕೊಂಡಿರುತ್ತೆ. ಸ್ವಲ್ಪ ಲೈಟಾಗಿ ಸಣ್ಣ ಬೀಜಗಳು ಬಂದರೆ ಸಾಕು,
ಇಲಿ, ಮತ್ತು ಇಲಿ ಅಂದರೆ ಹೆಗ್ಣಗಳು ದೊಡ್ಡ ದೊಡ್ಡದಿದೆ, ಅದೇ ತಿಂದ್ಬಿಟ್ಟಿರುತ್ತೆ. ಕಾಯಿನೆಲ್ಲ ಬಿಡಿಸ್ಕೊಂಡು ಈಗ ಅಲ್ಲಿದೆ. ನಾನು ಅಬ್ಸರ್ವ್ ಮಾಡಿಲ್ಲ, ಅಂದರೆ ಯಾವುದೋ ಗಿಡ ಬರ್ತಿದೆ ಅಂತ ಗೊತ್ತು, ಅವರೆಕಾಯಿ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಬಂದು ನಿಂತ್ಕೊಂಡು ನೋಡಿದ್ರೆ ಅದು ನೋಡಿ ನೀಟಾಗಿ ಅವರೆಕಾಯಿ ಇದೆ. ಇದು ಅಂದರೆ ಮಳೆ ಎಲ್ಲ ನಿಲ್ಲಬೇಕು ಅದೆಲ್ಲ ಆದಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಮಳೆ ಬರ್ತಾ ಇದ್ದರೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರು ಮತ್ತೆ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ಇರುವೆಗೂಡು. ನಮ್ಮ ಪಿಂಕು ಮತ್ತು ಸ್ವೀಟಿ, ಪಿಂಕು ಸ್ವೀಟಿ ಎಲ್ಲ ಏನು ಮಾಡ್ತಾರೆ ಅಂದರೆ ಹಾವಿನ ಮನೆ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಹುತ್ತಗಳಿರುತ್ತೆ ನೋಡಿ, ಅದನ್ನೆಲ್ಲ ಹಾವು ಮನೆ ಆಂಟಿಯಲ್ಲಿ ಹಾವು ಮನೆ ಅಂತ ಹೇಳ್ತಾ ಇರುತ್ತೆ. ಇದು ಬಂದು ಸಂಜೆ ಮಲ್ಲಿಗೆ. ಅದು ಕಾಲಲ್ಲಿ ಕೂರ ಎಲ್ಲ ಆದರೆ ಇದ್ರದ್ದು ಎಲೆ ಅನಿಸುತ್ತೆ, ಎಲೆನ ಕಾಲಿಗೆ ಹಾಕ್ತಾರೆ. ಆವಾಗ ಇನ್ನು ಕೂರ ಎಲ್ಲ ಇರುತ್ತಲ್ಲ, ಕಾಲಲ್ಲಿ ಆಗಿರುತ್ತಲ್ಲ, ಕಾಲಲ್ಲಿ ಅಲ್ಲ, ಕೈ ಕಾಲು ಎಲ್ಲ ಕಡೆ ಆಗಿರುತ್ತೆ. ಅದಕ್ಕೆ ಈ ಎಲೆನ ಹಾಕಿದರೆ ಕೂರ ಎಲ್ಲ ಒಡೆದು ಅದರಲ್ಲಿ ಪರ್ಸೆಲ್ಲ ಆಗಿರುತ್ತಲ್ಲ ಅದೆಲ್ಲ ಹೊರಗಡೆ ಬರುತ್ತೆ ಅಂತಾರೆ. ಇಲ್ಲಿ ಎಷ್ಟೊಂದಿದೆ ನೋಡಿ. ನನಗೆ ಒಂದು ಸರಿ ಕೌಶಿಗೆ ಆಗಿದ್ದವಾಗ ಈ ಥರ ಹೇಳ್ತಾಯಿದ್ರು, ಸಂಜೆ ಮಲ್ಲಿಗೆ ತೊಗೊಬಂದ್ಬಿಟ್ಟು ಅದ್ರದ್ದು ಎಲೆನ ಆ ಕೂರಕ್ಕೆಲ್ಲ ಹಾಕು ಅಂತ. ಆದರೆ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಈ ಥರ ಅಪ್ಪ ಹೇಳಿದ್ರು. ಆಮೇಲೆ ನಿಮ್ಮ ಮನೆ ಹತ್ರ ನೋಡಿ ಎಷ್ಟೊಂದಿದೆ, ಪಿಂಕ್ ಕಲರ್ ಹೂವು ಬರುತ್ತಲ್ಲ ಅದೇನೆ ಅಂತ. ಆಮೇಲೆ ಗೊತ್ತಾಯ್ತು ಇದೆ ಸಂಜೆ ಮಲ್ಲಿಗೆ ಅಂತೇಳಿ. ಎಷ್ಟು ಚೆನ್ನಾಗಿ ಗೊತ್ತಿಲ್ಲೋ ಗೊತ್ತಿಲ್ಲ. ಇದು ಸಂಜೆ ಮಲ್ಲಿಗೆ. ಇಲ್ಲ ತುಂಬ ಬಿಡ್ತಾ ಇರುತ್ತೆ. ಇಲ್ಲೇ ವಾಕ್ ಮಾಡ್ತಾ ಇರ್ತೀನಿ. ಇನ್ನೂ ಕೌಶಿ ಬಂದಿಲ್ಲ, ಇಲ್ಲೇ ವಾಕ್ ಮಾಡೋಣ. ಗಮ ಎಲ್ಲೋಗಿದ್ದೆ? ವಾ ಎಲ್ಲ ಎಲ್ಲೋಗಿದ್ರಿ? ಕಾಂಚ ಓ ಕಗ್ಗಿ ಆಯ್ ಕಗ್ಗಿ ಅಯ್ಯ ಗಮ ಯಾರ ಮನೆಗೆ ಹೋಗಿದ್ರಿ? ನಾನು ಈಗ ತಾನೇ ವಾಕ್ ಮಾಡಿ ಬಂದೆ. ಅಲ್ಲಿ ಎಲ್ಲಿ ಎಲ್ಲಿ ಹೇಳು? ನಾನು ಜಸ್ಟ್ ಈಗ ಬಂದೆ. ನಾನು ಜಸ್ಟ್ ಈಗ ಬಂದು ವಾಕ್ ಮಾಡಿ ಎಲ್ಲ ಈಗ ಬಂದಿರೋದು, ಈಗ ಬಂದು ಕೂತಿರೋದು. ಗೊಮ್ಮೆ ಅಯ್ಯ ಅವಳು ನೋಡಿ ಎಲ್ಲ ಕೂತ್ಬಿಟ್ಟಾಳ. ಗೊಮ್ಮ ಬಾ ಕರ್ಮಿನ ಎತ್ಕೊಬರ, ಕರ್ಮಿನ ಎತ್ಕೊಬರ, ಓಡ್ ಬಂದ್ಬಿಡುತ್ತೆ. ಬಾರೇನೋ ಬಾರೋನೋ ಗೊತ್ತಿಲ್ಲ. ಬಾರೆ ಕರ್ಮಿನ ಹಾಕ್ತೀನಿ ಬಾ. ಬೇಡ ನೋಡು ಬಂತು ಸೌಂಡು. ಬೇಡ ಹೋಗೀಗ ನೀನು. ಅವ್ರಿಗೆ ಹಾಕೋ ಇವಳಿಗೆ ಹಾಕ್ಬೇಡ. ಬೇಡ ನೀನು ಹೋಗು ನೀನು. ಬೇಡ ನಿಂಗೆ ಬೇಡ ಅಲ್ಲ, ಹೋಗು. ಎಲ್ಲಿಗೆ ಬರ್ತೀಯ? ಹಿಡ್ಕೊ. ಇಲ್ಲ ಹಾಕೋ, ಇಲ್ಲೇ ಇಲ್ಲ ಹಾಕು. ಇಲ್ಲಿ ನೀರೊಳಗಡೆಗೆ ಹಾಕ್ಬೇಡ. ಇಲ್ಲ ಹಾಕು. ಬಾ ಸೈಡಲ್ಲಿ ಹಾಕು, ತಿನ್ನುತ್ತೆ. ಅಲ್ಲೇ ಹಾಕೋ. ಸಾಕು ನೀ ಎಲ್ಲ ತಿಂತವೆ ಬಿಟ್ರೆ. ತಗೊಂಡೋಗಿಡು. ಈ ಕಗ್ಗಿ ನೋಡು, ನಡೆಯೋ ಸ್ಟೈಲೇ ಬೇರೆ. ಇವ್ರು ನಡೆಯೋ ಸ್ಟೈಲೇ ಬೇರೆ, ಇವಳು ನಡೆಯೋ ಸ್ಟೈಲೇ ಬೇರೆ. ಕಂಚ ಗುಮ್ಮಿ, ನಿಂಗೆ ಬೇಡವೇನೆ? ನಿಂಗೆ ಬೇಡ ಕರ್ಮೀನು? ಮೀನು ಬೇಡವೇನೆ? ನೋಡ್ವತ್ತೆ ಏನೋ ಪಕ್ಷಿ ನೋಡೋದು ದೂರದಲ್ಲಿ ಹಾರ್ಕೊಂಡು ಹೋಗ್ತಿರುತ್ತಲ್ಲ, ಅದನ್ನು ನೋಡ್ಕೊಂಡು ಕೂತಿರೋದು. ಗುಮ್ಮ ನೋಡ ಕಿವಿನ ಏನೋ ಚಿಕ್ಕತೆ ಇರಬೇಕು. ಏನೇ ನೋಡಿದೆ ನೀನು? ಏನು ನೋಡಿದೆ? ಏನೋ ಚಿಟ್ಟೆ, ಬಟರ್ಫ್ಲೈ ಥರ ಇರುತ್ತಲ್ಲ, ಚಿಟ್ಟೆ ಹಿಡಿಯಕ್ಕೆ ಹೋಗೋದಾ? ಮಚ್ಚು ಅಲ್ಲಿದೆ ಮೇಲೆ ಎತ್ಕೊಳ್ಳಿ. ತಿನ್ನ ಅಲ್ಲೇ ಸೈಡಲ್ಲಿ. ಬೇಡ
ನಿನ್ನೆನ ಮೊನ್ನೆ ಕಾಯಿ ಕಾಯಿ ಸುಲ್ದಿರೋದು ವರ್ಷು ಇಲ್ಲಿ ಬಟ್ಟೆ ಇದೆಯಲ್ಲ. ಅದೆರಡು ಎಳ್ನೀರು ಸುಲಿಯೋಕ್ಕೆ ಒಂದು ಮಚ್ಚು ಹೊತ್ಕೊಬತ್ತಿದ್ದಾನೆ. ಅಂಕಲ್ ಕೊಟ್ಟು ಕಳಿಸಿದ್ರು, ಅದನ್ನು ಇವಾಗ ಸುಲಿತಾ ಇದ್ದಾನೆ. ಯಾವಾಗ ಕೊಟ್ಟಿದ್ದೆ? ಶನಿವಾರ ಅಲ್ವಾ? ಶನಿವಾರ ಕೊಟ್ಟಿದ್ರು. ನಾವು ಶನಿವಾರನೇ ಹೋದ್ವಿ ನೋಡಿ, ಅದಕ್ಕೆ ಅದಲ್ಲೇ ಇತ್ತು. ಮೇಲೊಂದಿದೆ ಕಣೋ. ಹಾಂ, ಅದು ಎಳ್ನೀರೆ. ನನ್ನ ಪ್ರಕಾರ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ನೋಡು, ಚೆನ್ನಾಗಿದ್ರೆ ಹಾಂ ಚೆನ್ನಾಗಿದ್ರೆ ಕುಡಿ, ಚೆನ್ನಾಗಿಲ್ಲ ಅಂದರೆ ಬೀಸೋದು. ಅದು ಏನು ಗೊತ್ತಾ, ನಾವು ಅದನ್ನು ಮೇಲಿಂದ ಅದೇ ಬಿದ್ದೋಗ್ಬಿಟ್ಟಿರುತ್ತಲ್ಲ, ಎಳ್ನೀರಾಗಿರಲ್ಲ ಅದು. ಅಷ್ಟು ಚೆನ್ನಾಗಿರಲ್ಲ, ಒಂಥರ ವಾಸನೆ ಬರ್ತಿರುತ್ತೆ. ನನ್ನ ಪ್ರಕಾರ ಅದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿರ್ಬೋದು ಅಲ್ಲಿ ಅದು. ಅದಕ್ಕೆ ಅದು ಬೇಡ ಬಿಡು. ಸುಮ್ಮನೆ ಯಾಕೆ ಸುಲಿತೀಯ? ಅದು ಸುಲಿ. ಗುಮ್ಮ ಬಾ, ಈ ಗುಮ್ಗಳು ಬಾ, ಹಿಡ್ಕೊಬಿಡ್ತಾವ. ಚೆನ್ನಾಗಿಲ್ಲ ಅಂದ್ರೆ ಬೇಸ ಕಗಿ ಆಯ್ತದು. ಬಾರೆ, ನೆನ್ನೆಲ್ಲ ಎಲ್ಲಿ ಸುತ್ತಕ್ಕೆ ಹೋಗಿದ್ರು ಏನೋ ಗೊತ್ತಿಲ್ಲ, ಮಾತ್ರ ಸುತ್ತಕ್ಕೆ ಹೋಗಿದ್ರು. ಅಯ್ಯೋ, ನಂಗಂತ ಈಗ ನೋಡ್ತಿದ್ರೇನು ಇಷ್ಟ ಆಗ್ತಿಲ್ಲ. ನನಗೂ ಹಂಗೆ ಅನ್ಸಿದೆ. ತಿಂಡಿ ನಾನು ಸ್ವಲ್ಪ ಟೇಸ್ಟ್ ಮಾಡಿ, ಲೆಮನ್ ಎಲ್ಲ ಹಾಕಿದ್ದೀನಿ ಅವ್ರು ಹೇಳಿದಾಗ. ಟೇಸ್ಟ್ ಬಿಸಿ ಇದೆ. ಏನು ಚೈನೀಸಾ? ನೋ, ಜಾಪನೀಸ್. ಜಪಾನೀಸ್. ಬಿಸಿ ಇದೆ. ನಾವು ಸೂಪ್ ತರ್ತಿದ್ವಿ ಗೊತ್ತಾ? ಇಲ್ಲ. ಸೂಪ್ ಪ್ಯಾಕೆಟ್ ತರ್ತಿದ್ವಿ ಗೊತ್ತಾ? ನೀ ಕುಡಿತಿದ್ದಲ್ಲ, ಆ ಥರ ಕಾಣಿಸ್ತಾ ಇದೆ ನನಗೆ. ಅದರ ಕಲರೇ ಬೇರೆ, ಅದರ ಟೇಸ್ಟೇ ಬೇರೆ ಮಮ್ಮಿ. ಇದ್ರ ಥರ ಅಲ್ಲ ಅದು. ಬಿಸಿ ಇದಪ್ಪ, ಇದು ತಿನ್ನಕ್ಕಾಗಲ್ಲ. ವೆಯ್ಟ್ ಮಾಡಿ ಒಂದು 2 ನಿಮಿಷ. ಆ ಥರ ಲೆಮನ್ ರುಚಿ ಇದೆಯಲ್ಲೋ ಗೊತ್ತಿಲ್ಲ. ಲೆಮನ್ ಲಾಸ್ಟ್ ಆ್ಯಡ್ ಮಾಡಕ್ಕೆ ಹೇಳಿದ್ದು. ನೋಡ್ತೀರೇ ತಿನ್ನಕ್ಕೆ ಮನ್ಸಾಗತ್ತೆ. ಓ, ನಂಗೇನು ಗೊತ್ತಿದ್ದಮ್ಮ. ಟ್ರೈ ಸಮಥಿಂಗ್ ನ್ಯೂ ಮಾ. ನನಗಂತ ಬಲ್ಲ ಬಿಡೋದ್ರಲ್ಲ. ಹಿಂಗೆ ಫಸ್ಟ್ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ಹೂಬಿಟ್ಟು ತಿನ್ನಿ. ಹಿಂಗೆ 2 ನಿಮಿಷ. ಅದು ಲೆಮನ್ ಅಂಶ ಅದ್ರಲ್ಲಿ ಇಳಿದೆಯಲ್ಲೋ ಗೊತ್ತಿಲ್ಲ, ಸ್ವಲ್ಪ ಖಾರ ಇರ್ಬೋದು. ತುಟಿಗೆ ಮುಡ್ಸ್ಕೋಬೇಡಿ. ಸಾರಿ, ಇಲ್ಲಿ ಮುಡ್ಸ್ಕೊಳ್ಳಿಲ್ಲ ಎಲ್ಲ. ಏನೋ ಡಿಮಾರ್ಟಿಂದ ತಂದಿದ್ನಲ್ಲ, ಯಾವುದೋ ಜಪಾನೀಸು ಮ್ಯಾಗಿ ಅಂತೇಳಿ, ಅದನ್ನ 1 ಸ್ಪೂನ್ ತಿಂದೆ. 1 ಸ್ಪೂನ್ ತಿನ್ನುವಾಗ ಓಕೆ, ಸ್ವಲ್ಪ ಚೆನ್ನಾಗಿದೆ ಅನ್ನೋ ಥರ ಅನ್ನಿಸ್ತು. ಆಯಿತು, ಒಂಥರ ಖಾರ, ಒಂಥರ ಏನೋ ಒಂಥರ ಅನ್ನಿಸ್ತು. ಹಾಗೆ 1 ಸ್ಪೂನ್ ತಿಂದಾಗ ಏನೂ ಗೊತ್ತಾಗಲ್ಲ ನಮಗೆ, ಓಕೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಅಂತಲೂ ಕೂಡ ಅನ್ನಿಸ್ತು. ಆಮೇಲೆ ಒಂದು ಸ್ವಲ್ಪ ಏನು ಮಾಡಿದೆ, ಬೌಲ್ಗೆ ಹಾಕು, ಅಷ್ಟೊಂದೇನು ಚೆನ್ನಾಗಿಲ್ಲ, ಅದೇ ಸ್ವಲ್ಪನೇ ಹಾಕು, ನಾನು ಸ್ವಲ್ಪನೇ ತಿಂತೀನಿ, ಇನ್ನು ಉಳ್ದಿರೋದೆಲ್ಲ ನೀನೇ ತಿನ್ನಪ್ಪ, ನನಗೆ ಬೇಡ ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅವನೇನು ಹೇಳೋದು ಅಂದರೆ, ನನಗೂ ಗೊತ್ತಿರಲಿಲ್ಲ, ನಾನು ಬೇರೆ ಥರದ್ದಲ್ವಾ, ನೋಡೋಣ, ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತೇಳಿ ತಂದಿರೋದು ಅಂತ. ಅದು ಯಾವ ಥರ ಇದೆ ಅಂದರೆ, ಹುಳಿ ಖಾರ ಏನೋ ಒಂಥರ ಡಿಫ್ರೆಂಟಾಗಿದೆ, ತಿನ್ನೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಆ ಥರ ಇದೆ. ಅದಕ್ಕೆ ಅವನಿಗೆ ಬೈತಾ ಇದೆ. ಅದಕ್ಕೆ ಹೇಳೋದು, ನಾರ್ಮಲಾಗಿ ಮ್ಯಾಗಿ ಏನಿದೆ ಅದನ್ನು ತಿಂದರೆ ಒಂದು ಸ್ವಲ್ಪ ಓಕೆ, ಚೆನ್ನಾಗಿದೆ ಅಂತಲೂ ಕೂಡ ಅನಿಸುತ್ತೆ. ಯಾವುದೇ ಗೊತ್ತಿಲ್ಲದಿರೋದನ್ನೆಲ್ಲ ಟೇಸ್ಟ್ ಮಾಡ್ತೀನಿ ಅಂತ ತರೋದು, ಇದು ಸೂಪು ಮತ್ತು ಮ್ಯಾಗಿ ಅಂತೇಳಿ ತರೋದು, ನೋಡಿದ್ರೆ ಕುಡಿಯೋಕ್ಕೂ ಆಗೋಲ್ಲ, ಏನು ಮಾಡೋಕ್ಕೂ ಹೋಗಲ್ಲ, ಆ ಥರ ಇದೆ. ಆದರೂ ಕಷ್ಟಪಟ್ಟು ಸ್ವಲ್ಪ ನೋಡಿ ಇಷ್ಟೇ ಹಾಕ್ಕೊಂಡಿದ್ದು. ಅದ್ರ ಜೊತೆಗೆ ಅವನು ಸ್ವಲ್ಪ ಸೂಪ್ ಹಾಕ್ತೀನಿ ಅಂತೇಳಿ ಹಾಕ್ತಾ, ಆದರೆ ನಾನು ಇಷ್ಟು ತಿನ್ನೋಕ್ಕೆ ಆಗಲಿಲ್ಲ. ಒಂದು 3-4 ಸ್ಪೂನ್ ಅಷ್ಟೇ ತಿಂದಿದ್ದು.
ಅದಾದಮೇಲೆ ನನಗೆ ಇಷ್ಟನೇ ಆಗಲಿಲ್ಲ, ಬೇಡಪ್ಪ ನನಗೆ ನೀನೇ ತಿನ್ಕೋ ಅಂದ್ಬಿಟ್ಟು ಇಟ್ಬಿಟ್ಟೆ. ಆಮೇಲೆ ಇನ್ನು ಬೈತಾಳೆ ಅಂತೇಳಿ ಕಷ್ಟಪಟ್ಟು ಖಾಲಿ ಮಾಡಿದ್ದಾನೆ ಅವನು. ಅದಕ್ಕೆ ಹೇಳೋದು ಗೊತ್ತಿಲ್ಲದೆ ಇರೋದನ್ನ ತರಬಾರ್ದು, ಯಾಕೆಂದರೆ ನಮಗೂ ಗೊತ್ತಿರಲ್ಲ ಅದು ಯಾವ ಥರ ಟೇಸ್ಟ್ ಇರುತ್ತೆ ಅಂಥೇಳಿ. ಅದಕ್ಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.